ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂಥ ಸೈನ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬರ್ತಾ ಇದ್ವಿ. ಇದು 5ನೇ ಅಧ್ಯಾಯ ಆಗಿರುತ್ತೆ. ಈ ಕ್ಲಾಸ್ TT GPSTR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಯಲ್ಲಿ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಅಭ್ಯರ್ಥಿಗಳಿದ್ದೀರಲ್ಲ ಅವರಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಅಧ್ಯಾಯ 5 ಜೀವಕ್ರಿಯೆಗಳು. ಈ ಜೀವಕ್ರಿಯೆಗಳ ಬಗ್ಗೆ ನೋಡ್ತಾ ಬರೋದಾದರೆ ಮೊದಲನೇದಾಗಿ ಜೀವಕ್ರಿಯೆಗಳು ಅಂದರೆ ಏನಂತ ನೋಡ್ತಾ ಬರೋಣ. ಈಗ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವಂಥ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಅಂದರೆ ನಿರ್ವಹಣಾ ಕಾರ್ಯವನ್ನು ಏನು ಮಾಡ್ತಾವೆ, ಜೊತೆಯಾಗಿ ನಿರ್ವಹಿಸುವಂಥ ಪ್ರಕ್ರಿಯೆಗಳನ್ನು ನಾವೇನಂತ ಕರಿತೀವಿ, ಜೀವಕ್ರಿಯೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉಸಿರಾಟ. ಜೀವಕ್ರಿಯೆಯಲ್ಲಿ ಉಸಿರಾಟ ಒಂದು ಭಾಗ ಆಗಿರುತ್ತೆ. ಉಸಿರಾಟ ಅಂದರೆ ಏನಂತ ನೋಡ್ತಾ ಬರೋದಾದರೆ ದೇಹದ ಹೊರಭಾಗದಿಂದ ಆಕ್ಸಿಜನನ್ನು ಪಡೆದುಕೊಂಡು ನಾವೇನು ಮಾಡ್ತೀವಿ, ದೇಹದ ಹೊರಭಾಗದಿಂದ ಆಕ್ಸಿಜನ್ನ ಪಡೆದುಕೊಂಡು ಕೋಶೀಯ ಅಗತ್ಯತೆ ಅಂದರೆ ನಮ್ಮಲ್ಲಿ ಜೀವಕೋಶಗಳು ಇರ್ತವೆ. ನಮ್ಮ ದೇಹದಲ್ಲಿ ಏನಿರ್ತವೆ, ಜೀವಕೋಶಗಳು ಇರ್ತವೆ. ಆ ಜೀವಕೋಶಗಳಿಗೆ ಅಗತ್ಯತೆಗಾಗಿ ಏನು ಮಾಡ್ತಾವೆ, ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಉಸಿರಾಟ ಅಂತ ಕರಿತೀವಿ. ಹಾಗಾದರೆ ನಿಮ್ಗೆ ಈ ಉಸಿರಾಟ ಕ್ರಿಯೆಯ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ನಮಗೆ ಯಾವ ಕ್ರಿಯೆಯ ಮೂಲಕ ಶಕ್ತಿ ಬಿಡುಗಡೆಯಾಗುತ್ತದೆ ಅಂತ ಕೇಳಿದಾಗ ನಿಮಗೆ ಉಸಿರಾಟ ಕ್ರಿಯೆಯ ಮೂಲಕ ಶಕ್ತಿ ಬಿಡುಗಡೆಯಾಗುತ್ತೆ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ ವಿಸರ್ಜನೆ ಅಂದ್ರೇನಪ್ಪ ಅಂದರೆ ಅನುಪಯುಕ್ತ, ಅಂದರೆ ನಮಗೆ ಅದು ಉಪಯುಕ್ತ ಇರಲ್ಲ, ಅನುಪಯುಕ್ತ ತ್ಯಾಜ್ಯ ಉಪೋತ್ಪನ್ನಗಳನ್ನು ದೇಹದಿಂದ ತೆಗೆದು ಹೊರಹಾಕುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ವಿಸರ್ಜನೆ ಅಂತೇಳಿ ಕರಿತೀವಿ. ವಿಸರ್ಜನೆ ಅಂದ್ರೇನು, ಅನುಪಯುಕ್ತ ತ್ಯಾಜ್ಯ ವಸ್ತುಗಳನ್ನು ಅಥವಾ ಅನುಪಯುಕ್ತ ತ್ಯಾಜ್ಯ ಉಪೋತ್ಪನ್ನಗಳನ್ನು ದೇಹದಿಂದ ನಾವೇನು ಮಾಡೋದು, ತೆಗೆದು ಹೊರಹಾಕುವಂಥ ಒಂದು ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಪೋಷಣೆ ಅಂತ ಬರುತ್ತೆ. ಪೋಷಣೆ ಅಂದರೆ ಏನಪ್ಪ ಅಂದರೆ ಒಂದು ಜೀವಿಯು ತನ್ನ ಅನೇಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಪೋಷಣೆ ಅಂತ ಕರಿತೀವಿ. ಹೌದಾ? ಒಂದು ಜೀವಿ ಏನು ಮಾಡ್ತೈತಿ, ತನ್ನ ಅನೇಕ ಅವಶ್ಯಕತೆಗಳು ಇರ್ತವೆ. ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಏನು ಮಾಡ್ತೈತಿ, ಅದಕ್ಕೆ ಅಗತ್ಯವಾದಂಥ ಶಕ್ತಿ ಬೇಕಾಗಿರ್ತೈತಿ. ಆ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವನೆ ಮಾಡ್ತೀವಿ. ನಾವು ಶಕ್ತಿಯನ್ನು ಪಡೆಯಲು ಏನು ಸೇವನೆ ಮಾಡ್ತೀವಿ, ಆಹಾರವನ್ನು ಸೇವನೆ ಮಾಡ್ತೀವಿ. ಈ ಆಹಾರವನ್ನು ಸೇವಿಸಿ ನಂತರ ಅದು ಏನಾಗ್ತೈತಿ, ಜೀರ್ಣಗೊಂಡು ನಂತರ ಏನಾಗ್ತೈತಿ, ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತೈತಿ. ಆ ಶಕ್ತಿಯನ್ನು ಬಳಸಿಕೊಳ್ಳುವಂಥ ಒಂದು ಇದಕ್ಕೆ ಕ್ರಿಯೆಗೆ ಏನಂತ ಕರಿತೀವಿ, ಪೋಷಣೆ ಅಂತೇಳಿ ಕರಿತೀವಿ. ಪೋಷಣೆಯಲ್ಲಿ 2 ವಿಧ, ಸ್ವಪೋಷಕ ಮತ್ತು ಪರಪೋಷಕ ಅಂತ ಬರ್ತವೆ. ಸ್ವಪೋಷಕ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಜೀವಿಗಳು ಸ್ವಪೋಷಕ. ಅಂದರೆ ಪರಪೋಷಕ ಅಂದರೆ ತಮ್ಮ ಆಹಾರವನ್ನು ಬೇರೆಯವರ ಮೇಲೆ, ಅಂದರೆ ಆಹಾರಕ್ಕಾಗಿ ಬೇರೆ ಒಂದು ಪ್ರಾಣಿಯಾಗಿರ್ಬೋದು ಅಥವಾ ಸಸ್ಯಗಳ ಮೇಲೆ ನಾವು ಡಿಪೆಂಡ್ ಆಗೋದು ಪರಪೋಷಕ ಅಂತೇಳಿ ಕರಿತೀವಿ. ಈ ಸ್ವಪೋಷಕ ಜೀವಿಗಳನ್ನು ನೋಡ್ತಾ ಬರೋದಾದರೆ ಹಸಿರು ಸಸ್ಯಗಳು ಇವು ತಮ್ಮ ಆಹಾರವನ್ನು ಏನು ಮಾಡ್ತಾವೆ, ತಾವೇ ತಯಾರಿಸ್ಕೊಳ್ತಾವೆ. ಯಾವ ಕ್ರಿಯೆ ಮೂಲಕ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ. ಯಾವ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ. ಇದನ್ನು ಇಂಗ್ಲೀಷ್ನಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಏನು ಮಾಡ್ತಾವೆ, ಸ್ವಪೋಷಕ ಜೀವಿಗಳಾಗ್ಯಾವೆ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತಾವೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪರಪೋಷಕ ಜೀವಿಗಳು ಅಂತ ಬರ್ತಾವೆ. ಪರಪೋಷಕ ಜೀವಿಗಳು ಅಂದರೆ ಪ್ರಾಣಿಗಳು, ಮಾನವರ ಕೂಡ ಪ್ರಾಣಿಗಳಲ್ಲಿ ಬರ್ತೀವಿ. ನೆಕ್ಸ್ಟ್ ಕೆಲವೊಂದಿಷ್ಟು ಶಿಲೀಂಧ್ರಗಳು, ಇವೆಲ್ಲವೂ ಪರಪೋಷಕ ಜೀವಿಗಳಿಗೆ ಎಕ್ಸಾಂಪಲ್. ಈ ಸ್ವಪೋಷಕಗಳ ಪೋಷಣೆ ಯಾವ ರೀತಿ ನಡೆಯುತ್ತೆ ಮತ್ತು ಯಾವ ರೀತಿ ಈ ಪೋಷಣೆಯನ್ನು ಪಡೆದುಕೊಳ್ತಾವೆ ಸ್ವಪೋಷಕಗಳು ಅಂತ ನೋಡ್ತಾ ಬರೋದಾದರೆ, ಸ್ವಪೋಷಕಗಳ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ. ಸ್ವಪೋಷಕ ಜೀವಿಗಳ ಏನು ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ಇರ್ತಾವಲ್ಲ, ಯಾವ ಕ್ರಿಯೆ ಮೂಲಕ ಪೂರೈಕೆ ಆಗ್ತೈತಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆ ಮೂಲಕ ಪೂರೈಕೆ ಆಗ್ತೈತಿ. ದ್ಯುತಿ ಸಂಶ್ಲೇಷಣೆಯ ಪ್ರಮುಖ ಹಂತಗಳನ್ನು ನೋಡ್ತಾ ಬರೋದಾದರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕೆಲವೊಂದಿಷ್ಟು ಏನೇನು ಬೇಕಾಗ್ತವೆ ರಿಯಾಕ್ಟಂಟ್ ಅನ್ನೋದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಬೇಕು. ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು.
ಹೌದಾ. ಅದರ ಜೊತೆಗೆ ಏನು ಬೇಕು, ಸೂರ್ಯನ ಬೆಳಕು ಬೇಕು, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು, ಅದರ ಜೊತೆಗೆ ಪತ್ರಹರಿತು ಬೇಕು. ಪತ್ರಹರಿತು ಎಲ್ಲಿರ್ತೈತಿ, ಇದು ಸಸ್ಯದ ಎಲೆ ಭಾಗದಲ್ಲಿ ಪತ್ರಹರಿತು ಕಂಡು ಬರ್ತೈತಿ. ಅದರ ಜೊತೆಗೆ ನಮಗಿನ್ನ ಏನು ಬೇಕು, ನೀರು ಬೇಕು, ನೀರು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು, ಪತ್ರಹರಿತು ಮತ್ತು ನೀರು ಇವೆಲ್ಲವುಗಳನ್ನು ಎದಕ್ಕೆ ಬೇಕಾಗ್ತವಪ್ಪ ಅಂದರೆ ಒಂದು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ಇವೆಲ್ಲ ಬೇಕಾಗ್ತವೆ. ಮೊದಲನೇದಾಗಿ ಈ ಕ್ಲೋರೋಫಿಲ್ ಇರ್ತಾವಲ್ಲ, ಕ್ಲೋರೋಫಿಲ್ ಅಂದರೆ ನಾನು ಏನು ಹೇಳಿದೆ ಈಗ ಪತ್ರಹರಿತು ಅಂತಂದೆಲ್ಲ, ಈ ಪತ್ರಹರಿತು ಸೌರಶಕ್ತಿಯ ಹೀರಿಕೆಯನ್ನು ಮಾಡ್ತೈತಿ. ಸೂರ್ಯನಿಂದ ಬರುವಂಥ ಸೂರ್ಯನ ಕಿರಣಗಳನ್ನು ಅದರ ಶಕ್ತಿಯನ್ನು ಹೀರಿಕೆ ಮಾಡ್ತೈತಿ. ನೆಕ್ಸ್ಟ್ ಈ ಸೌರಶಕ್ತಿಯನ್ನು ಏನು ಮಾಡ್ತೈತಪ್ಪ ಅಂದರೆ ರಾಸಾಯನ ಶಕ್ತಿಯಾಗಿ ಪರಿವರ್ತಿಸುವುದು. ಮತ್ತು ಯಾವುದು ಸೌರಶಕ್ತಿಯನ್ನು ಏನು ಮಾಡ್ತೈತಿ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೈತಿ. ಅದರ ಜೊತೆಗೆ ಈ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಏನು ಮಾಡ್ತೈತಿ, ಹೈಡ್ರೋಜನ್ ಆಗಿ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಮಾಡ್ತೈತಿ. H2O ವಾಟರ್ನ ಒಂದು ಫಾರ್ಮುಲಾ, ಅದನ್ನು ಏನು ಮಾಡ್ತೈತಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಮಾಡೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬೋಹೈಡ್ರೇಟ್ ಮತ್ತು ಸಾವಯವ ಆಹಾರದ ಇತರ ಘಟಕಗಳಾಗಿ ಏನು ಮಾಡ್ತೈತಿ, ಅಪಕರ್ಷಿಸ್ತೈತಿ. ಹೌದಾ. ಇದು ದ್ಯುತಿ ಸಂಶ್ಲೇಷಣೆಯ ಪ್ರಮುಖ ಹಂತಗಳು. ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತೈತಿ ಅವುದರ ಹಂತಗಳು. ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಒಂದು ಸಮೀಕರಣ ನೋಡ್ತಾ ಬರೋದಾದರೆ ಈ ಸಮೀಕರಣ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಸೂರ್ಯನ ಬೆಳಕು ಮತ್ತು ಪತ್ರಹರಿತು ಬರೋದಿಲ್ಲ, ಇಲ್ಲಿ ಸೂರ್ಯನ ಬೆಳಕು, ನೆಕ್ಸ್ಟ್ ಇಲ್ಲಿ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅಂತ ಕರಿತೀವಲ್ಲ ಅದು. ಹೌದಾ. ಇಲ್ಲಿ ನೋಡಿ 6CO2 ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸಮೀಕರಣ 6CO2 ಪ್ಲಸ್ 12H2O ಇದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಅದರ ಜೊತೆಗೆ ಸೂರ್ಯನ ಬೆಳಕನ್ನು ಕೂಡ ಬಳಸಿಕೊಂಡು ಪತ್ರಹರಿತಿನ ಸಹಾಯದಿಂದ ಏನಾಗುತ್ತೆ, ನಮಗೆ C6H12O6 C6H12O6 ಕಾರ್ಬೋಹೈಡ್ರೇಟ್ ಅಥವಾ ನಾವು ಇದನ್ನು ಗ್ಲೂಕೋಸ್ ಅಂತ ಕೂಡ ಕರಿತೀವಿ, ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಇದು ಏನಪ್ಪ ಅಂದರೆ ಸಸ್ಯದ ಆಹಾರ. ಹೌದಾ. ಅದರ ಜೊತೆಗೆ H2O ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಉಪ ಉತ್ಪನ್ನವಾಗಿ ಏನು ಸಿಗುತ್ತೆ, ನಮಗೆ ಆಮ್ಲಜನಕ ದೊರೆಯುತ್ತೆ. ಹೌದಾ. ಇಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವುದನ್ನು ಬಳಸ್ತೀವಿ ಅಂತ ಕೇಳಿದಾಗ ಸಸ್ಯಗಳು ಯಾವ್ಯಾವುದನ್ನು ಬಳಸ್ಕೋತಾವೆ ಅಂತ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೋತಾವು, ನೀರನ್ನು ಬಳಸ್ಕೋತಾವು, ನೆಕ್ಸ್ಟ್ ಸೂರ್ಯನ ಬೆಳಕನ್ನು ಬಳಸ್ಕೋತಾವು, ಅದರ ಜೊತೆಗೆ ಪತ್ರಹರಿತಿನ ಸಹಾಯ ಕೂಡ ಇಲ್ಲಿ ನೋಡ್ಬೋದು ನಾವು. ನೆಕ್ಸ್ಟ್ ಇವೆಲ್ಲವೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆದ ನಂತರ ಏನು ಪ್ರೊಡ್ಯೂಸ್ ಆಗ್ತೈತಪ್ಪ ಅಂತ ಕೇಳಿದರೆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ, ಅದರ ಜೊತೆಗೆ ವಾಟರ್ ಕಂಟೆಂಟ್ ಕೂಡ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಉಪ ಉತ್ಪನ್ನವಾಗಿ ಯಾವುದು ಪಡಿತೀವಿ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಅಂತ ಕೇಳಿದರೆ ಆಕ್ಸಿಜನನ್ನು ಪಡಿತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಉತ್ಪನ್ನ ಯಾವುದು, ಗ್ಲೂಕೋಸ್ ಮೇನ್ ಉತ್ಪನ್ನ. ಉಪ ಉತ್ಪನ್ನ ಯಾವುದು, ಆಕ್ಸಿಜನ್. ಹೌದಾ. ನೆಕ್ಸ್ಟ್ ಇನ್ನೊಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವು ಇಂಪಾರ್ಟೆಂಟ್ ಅಂದರೆ ನಮ್ಮ ಎಕ್ಸಾಮ್ ಪರ್ಪಸ್ನಿಂದ ಇಂಪಾರ್ಟೆಂಟ್ ಇದ್ದಾವೆ. ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ವೇಗ ಯಾವ ಬೆಳಕಿನಲ್ಲಿ ಅಧಿಕವಾಗಿರುತ್ತೆ ಅಂತ ನೋಡ್ತಾ ಬರೋದಾದರೆ ಕೆಂಪು ಮತ್ತು ನೀಲಿ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ವೇಗ ಅಧಿಕವಾಗಿರ್ತೈತಿ. ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾದಂಥ ಅನಿಲ ಯಾವುದು ಅಂತ ನೋಡ್ತಾ ಬರೋದಾದರೆ ಕಾರ್ಬನ್ ಡೈಆಕ್ಸೈಡ್ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾದಂಥ ಅನಿಲವಾಗಿದೆ. ನೆಕ್ಸ್ಟ್ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಅತಿ ಹೆಚ್ಚು ಯಾವ ಸಸ್ಯದಲ್ಲಿ ನಡೀತೈತಪ್ಪ ಅಂದರೆ ಕಬ್ಬಿನಲ್ಲಿ ನಡೀತೈತಿ. ಕಬ್ಬಿನಲ್ಲಿ ಅತಿ ಹೆಚ್ಚು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತೈತಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂಥ ಅನಿಲ ಅಥವಾ ಉಪ ಉತ್ಪನ್ನ ಯಾವುದಂತ ಪ್ರಶ್ನೆ ಕೇಳಿದರೆ ಆಕ್ಸಿಜನ್ ಅಂತ ಹೇಳಬೇಕು. O2 ಏನು O2. ನೆಕ್ಸ್ಟ್ ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣ ಏನಪ್ಪ ಅಂದರೆ ಅದರಲ್ಲಿರುವಂಥ ಒಂದು ಕ್ಲೋರೋಫಿಲ್ ಅಥವಾ ಪತ್ರಹರಿತು ಎನ್ನುವಂಥ ಅಂಶ. ಈ ಪತ್ರಹರಿತಿನಿಂದ ಸಸ್ಯದ ಎಲೆಗಳು ಏನಾಗ್ಯವು, ಹಸಿರು ಬಣ್ಣವನ್ನು ಹೊಂದಿದವು. ಈ ಪತ್ರಹರಿತಿನಲ್ಲಿ ಯಾವ ಲೋಹ ಇರ್ತೈತಪ್ಪ ಅಂದರೆ ಮ್ಯಾಗ್ನೇಷಿಯಂ ಇರ್ತೈತಿ. ಪತ್ರಹರಿತಿನಲ್ಲಿರುವಂಥ ಲೋಹ ಯಾವುದು, ಮ್ಯಾಗ್ನೇಷಿಯಂ. ನೆಕ್ಸ್ಟ್ ಈ ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದ ನೀರು ಏನಾಗ್ತೈತಪ್ಪ ಅಂದರೆ ನಷ್ಟ ಆಗುವುದರಿಂದ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿಲ್ಲದಿದ್ದಾಗ ಸಸ್ಯವು ಏನು ಮಾಡುತ್ತೆ,
ಪತ್ರರಂಧ್ರಗಳನ್ನು ಮುಚ್ಚುತ್ತದೆ. ನೋಡಿ, ಪತ್ರರಂಧ್ರಗಳು ಅಧಿಕ ಪ್ರಮಾಣದ ನೀರನ್ನು ನಷ್ಟ ಮಾಡ್ತಾವತ್ತ. ಅಂದರೆ ಆ ಪತ್ರರಂಧ್ರಗಳ ಮೂಲಕ ನೀರೇನಾಗ್ತೈತಿ, ನಷ್ಟ ಆಗ್ತೈತಿ. ಆ ಕಾರಣಕ್ಕಾಗಿ ದ್ಯುತಿ ಸಂಶ್ಲೇಷಣೆಗಾಗಿ ಏನು ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಇರಲಿಲ್ಲಪ್ಪ ಅಂದ್ರೆ ಆ ಟೈಮ್ನಾಗ ಏನು ಮಾಡ್ತೈತಿ, ಸಸ್ಯಗಳು ಪತ್ರರಂಧ್ರಗಳನ್ನು ಮುಚ್ಕೋತೈತಿ. ಯಾವಾಗ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಇದೆ ಅಂತ ಅನಿಸ್ತೈತಲ್ಲ, ಅವಾಗ ಏನು ಮಾಡುತ್ತೆ, ಆ ಪತ್ರರಂಧ್ರಗಳು ತೆರೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ತವು. ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿಲ್ಲದಿದ್ದಾಗ ಅವು ಪತ್ರರಂಧ್ರಗಳು ಮುಚ್ಕೋತವು. ಹೌದಾ? ಪತ್ರರಂಧ್ರಗಳು ಹಾಗೆ ತೆರೆದಿದ್ದವಪ್ಪ ಅಂದರೆ ಏನಾಗ್ತೈತಿ, ನೀರಿನ ಪ್ರಮಾಣ ನಷ್ಟ ಆಗ್ತೈತಿ. ಅಂದರೆ ಅಧಿಕ ಪ್ರಮಾಣದಲ್ಲಿ ನೀರೇನಾಗ್ತೈತಿ, ಬಾಷ್ಪ ವಿಸರ್ಜನೆ ಆಗ್ತೈತಿ. ನೆಕ್ಸ್ಟ್, ಈ ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿದೆ. ಈ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಇದೆಯಲ್ಲ, ಇದು ಯಾವುದರ ಕಾರ್ಯಪ್ಪ ಅಂದರೆ ಕಾವಲು ಜೀವಕೋಶಗಳ ಒಂದು ಕಾರ್ಯ. ನೆಕ್ಸ್ಟ್, ಪರಪೋಷಕ ಪೋಷಣೆ ಅಂತ ಬರ್ತೈತಿ. ಪರಪೋಷಕಗಳ ಪೋಷಣೆ. ಸಾವಯವ ಪೋಷಕಾಂಶಗಳಿಗಾಗಿ ಹೊರಗಿನ ಮೂಲವನ್ನು ಅವಲಂಬಿಸಿರುವಂಥ ಜೀವಿಗಳಿಗೆ ಪರಪೋಷಕಗಳು ಅಂತೇಳಿ ಕರಿತೀವಿ. ಅಂದರೆ ನಾವು ದೇಹಕ್ಕೆ ಆಹಾರವನ್ನು ಅಥವಾ ಪೋಷಕಾಂಶಗಳನ್ನು ಪಡೆಯುವ ಸಲುವಾಗಿ ಹೊರಗಿನ ಮೂಲವನ್ನು ಅವಲಂಬನೆ ಮಾಡಿದ್ದೇವಪ್ಪ ಅಂದ್ರೆ ಅಂಥ ಜೀವಿಗಳಿಗೆ ಪರಪೋಷಕ ಜೀವಿಗಳು ಅಥವಾ ಪರಪೋಷಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಮಾನವನು ಕೂಡ ಒಬ್ಬ ಪರಪೋಷಕ ಜೀವಿ. ಹಾಗಾದರೆ ಮಾನವರಲ್ಲಿ ಯಾವ ರೀತಿ ಪೋಷಣೆ ಆಗುತ್ತೆ ಅಂತ ನೋಡ್ತಾ ಬರೋದಾದರೆ, ಮಾನವನಲ್ಲಿ ಒಂದು ಜೀರ್ಣಾಂಗ ವ್ಯೂಹ ಇರುತ್ತೆ. ಆ ಜೀರ್ಣಾಂಗ ವ್ಯೂಹವು ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೆ ವ್ಯಾಪಿಸಿರುವಂಥ ಒಂದು ಉದ್ದದ ಕೊಳವೆಯಾಗಿದೆ. ಹೌದಾ? ಜೀರ್ಣಾಂಗ ವ್ಯೂಹ ಎಲ್ಲಿಂದ ಎಲ್ಲಿ ತನಕ ಇರುತ್ತಪ್ಪ ಅಂದರೆ ಬಾಯಿಯಿಂದ ಗುದದ್ವಾರದವರೆಗೆ. ಅಹರು ಬಾಯಿಯಿಂದ ಜಠರಕ್ಕೆ ಆಹಾರ ನಾಳ ಅಥವಾ ಅನ್ನನಾಳದ ಮೂಲಕ ಒಯ್ಯಲ್ಪಡುತ್ತದೆ. ಇದು ಆಹಾರವಾಗಿದೆ. ಆಹಾರವು ಬಾಯಿಯಿಂದ, ನಾವು ಆಹಾರವನ್ನು ಬಾಯಿಯಿಂದ ಸೇವಿಸಿದಾಗ ಹಲ್ಲುಗಳು ಏನು ಮಾಡ್ತವೆ, ಆಹಾರವನ್ನು ಚೂರು ಮಾಡ್ತವೆ. ಅದರ ಜೊತೆಗೆ ಲಾಲಾರಸ, ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವಂಥ ಲಾಲಾರಸವು ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡ್ತೈತಿ. ಅಲ್ಲಿಂದ ಅದು ಯಾವ ರೀತಿ ಜಠರಕ್ಕೆ ಹೋತೈತಪ್ಪ ಅಂದರೆ ಆಹಾರ ನಾಳ ಅಥವಾ ಅನ್ನನಾಳದ ಮೂಲಕ ಏನಾಗ್ತೈತಿ, ಬಾಯಿಯಿಂದ ಆಹಾರವು ಜಠರಕ್ಕೆ ಸಾಗುತ್ತೆ. ಆ ಜಠರದಲ್ಲಿ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲ ಯಾವುದಪ್ಪ ಅಂದರೆ HCl, ಹೈಡ್ರೋಕ್ಲೋರಿಕ್ ಆಮ್ಲ, ಜಠರದಲ್ಲಿ ಉತ್ಪತ್ತಿಯಾಗುವಂಥ ಒಂದು ಆಮ್ಲ. ಇದರ pH ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ 1.2 pH ವ್ಯಾಲ್ಯೂ ಇದೆ. ಎಷ್ಟು? 1.2. ಯಾವುದ್ರದ್ದು? ಜಠರದಲ್ಲಿ ಉತ್ಪತ್ತಿಯಾಗುವಂಥ ಜಠರ ರಸ ಅಥವಾ HClನ pH ವ್ಯಾಲ್ಯೂ. ನೆಕ್ಸ್ಟ್, ಮಾನವನ ಜೀರ್ಣಾಂಗ ವ್ಯೂಹದ ಕೆಲವೊಂದಿಷ್ಟು ಭಾಗಗಳನ್ನು ನೋಡ್ತಾ ಬರೋದಾದರೆ, ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದದ್ವಾರ, ಇವು ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳು. ಮಾನವನಲ್ಲಿ ಒಂದು ದಿನಕ್ಕೆ ಎಷ್ಟು ಲೀಟರ್ ಲಾಲಾರಸ ಉತ್ಪತ್ತಿ ಆಗ್ತೈತಪ್ಪ ಅಂದರೆ ಟೋಟಲ್ 1.7 ಲೀಟರ್ ಲಾಲಾರಸ ಮಾನವನ ಬಾಯಿಯಲ್ಲಿ ಉತ್ಪತ್ತಿ ಆಗ್ತೈತಿ. ಹಾಗಾದರೆ ಲಾಲಾರಸವನ್ನು ಉತ್ಪತ್ತಿ ಮಾಡುವಂಥ ಗ್ರಂಥಿಗಳು ಯಾವುವಪ್ಪ ಅಂದರೆ ಲಾಲಾರಸ ಗ್ರಂಥಿಗಳು. ಹೌದಾ? ಲಾವಾರಸ ಬೇರೆ, ಲಾಲಾರಸ ಬೇರೆ. ಲಾವಾರಸ ಎಲ್ಲಪ್ಪ ಅಂದರೆ ಎಲ್ಲಿ ಜ್ವಾಲಾಮುಖಿ ಉಂಟಾಗ್ತೈತಲ್ಲ, ಆ ಜ್ವಾಲಾಮುಖಿಲಿಂದ ಹೊರಗೆ ಬರುವುದು ಏನಪ್ಪ ಅಂದರೆ ಅದು ಲಾವಾರಸ. ಯಾವ ರಸ? ಲಾವಾರಸ. ಆದರೆ ಮಾನವನ ಬಾಯಲ್ಲಿ ಉತ್ಪತ್ತಿಯಾಗುವುದು ಲಾಲಾರಸ. ಹೌದಾ? ನೆಕ್ಸ್ಟ್, ಜಠರದ ಬಗ್ಗೆ ನಾವು ನೋಡ್ತಾ ಬರೋದಾದರೆ, ಆಹಾರ ಏನಾಯಿತು, ಬಾಯಿಯಿಂದ ಅನ್ನನಾಳದ ಮೂಲಕ ಜಠರಕ್ಕೆ ಬಂದು ಸಾಗ್ತು. ಈ ಜಠರದ ಬಗ್ಗೆ ನೋಡ್ತಾ ಬರೋದಾದರೆ, ಜಠರವು ಜೆ ಆಕಾರದಲ್ಲಿರುವಂಥ ಒಂದು, ಜಠರ ಯಾವ ಆಕಾರದಲ್ಲಿದೆ? ಜೆ ಆಕಾರದಲ್ಲಿರುವಂಥ ಅಗಲವಾದ ದಪ್ಪವಾದ ಭಿತ್ತಿಯುಳ್ಳ ಸ್ನಾಯು ರಚನೆಯಾಗಿದೆ. ಅಂದರೆ ಜಠರವು ಸ್ನಾಯುವಿಂದ ಮಾಡಲ್ಪಟ್ಟಿದೆ. ಇದರ ಆಕಾರ ಯಾವ ರೀತಿ ಐತಿ? ಜೆ ಆಕಾರವನ್ನು ಹೊಂದೈತಿ. ಇದು ಅಧಿಕ ಸಂಖ್ಯೆಯ ಜಠರ ಗ್ರಂಥಿಗಳನ್ನು ಹೊಂದಿದೆ. ಜಠರವು ಅಧಿಕ ಸಂಖ್ಯೆಯ ಜಠರ ಗ್ರಂಥಿಗಳನ್ನು ಹೊಂದಿದೆ. ಜಠರ ಗ್ರಂಥಿಯು ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl. ನೆಕ್ಸ್ಟ್, ಪ್ರೋಟೀನನ್ನು ಜೀರ್ಣಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡ್ತೈತಿ? ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. ನೋಡಿ, ಜಠರ ಗ್ರಂಥಿಯು ಹೈಡ್ರೋಕ್ಲೋರಿಕ್ ಆಮ್ಲ
ಅದರ ಜೊತೆಗೆ ಪ್ರೋಟೀನನ್ನು ಜೀರ್ಣಿಸಲು ಏನು ಮಾಡ್ತೈತಿ, ಪೆಪ್ಸಿನ್ ಮತ್ತು ಲೋಳೆ ರಸವನ್ನು ಸ್ರವಿಕೆ ಮಾಡ್ತೈತಿ. ಯಾವುದು? ಜಠರ ಗ್ರಂಥಿ. ಹಾಗಾದರೆ ಜಠರ ಗ್ರಂಥಿ ಯಾವುದನ್ನು ಸ್ರವಿಕೆ ಮಾಡ್ತೈತಿಪ್ಪ ಅಂದರೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ಪೆಪ್ಸಿನ್, ಇನ್ನೊಂದು ಲೋಳೆ ರಸ. ಹೌದಾ? ನೆಕ್ಸ್ಟ್, ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸಲು ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತೈತಿ. ಇದು ಆಮ್ಲೀಯ ಮಾಧ್ಯಮವನ್ನು ಯಾಕೆ ಉಂಟು ಮಾಡ್ತೈತಪ್ಪ ಅಂದರೆ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸಲು. ನೆಕ್ಸ್ಟ್, ಇಲ್ಲಿ ಜೀರ್ಣವಾದಂಥ ಆಹಾರ, ಜಠರದಲ್ಲಿ ಬಂದಂಥ ಆಹಾರ ಏನಾಗುತ್ತೆ, ನಂತರ ಸಣ್ಣ ಕರಳಿಗೆ ಸಾಗುತ್ತೆ. ಯಾವುದಕ್ಕೆ? ಸಣ್ಣ ಕರಳು. ಈ ಸಣ್ಣ ಕರಳು ಜೀರ್ಣನಾಳದ ಅತ್ಯಂತ ಉದ್ದವಾದಂಥ ಒಂದು ಭಾಗ. ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗ ಯಾವುದು? ಸಣ್ಣ ಕರಳು. ಇದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ಈ ಸಣ್ಣ ಕರಳು ಇದೆಯಲ್ಲ, ಇದು ಏನಾಗಿದೆ, ವ್ಯಾಪಕವಾಗಿ ಸುರುಳಿಯನ್ನು ಹೊಂದಿ ಏನಾಗಿದೆ, ಇದು ಈ ರೀತಿಯಾಗಿ ಸುರುಳಿಯನ್ನು ಹೊಂದಿ ಅತಿ ಕಡಿಮೆ ಸ್ಥಳದಲ್ಲಿ ಏನಾಗಿದೆ, ಅಳವಡಿಸಲ್ಪಟ್ಟಿದೆ. ಯಾವುದು? ಸಣ್ಣ ಕರಳು. ಹಾಗಾದರೆ ಈ ಸಣ್ಣ ಕರಳಿನ ಉದ್ದವನ್ನು ನಾವು ನೋಡ್ತಾ ಬರೋದಾದರೆ ಸುಮಾರು, ಅಂದಾಜಿನ ಪ್ರಕಾರ ಸುಮಾರು ಒಂದು 6 ಮೀಟರ್ಗಳಷ್ಟು ಇದು ಏನಿದೆ, ಉದ್ದ ಇದೆ. ಹೌದಾ? ಇದು ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಕರಳಿನ ಉದ್ದ ಸುಮಾರು 6 ಮೀಟರ್. ನೆಕ್ಸ್ಟ್, ಅದರ ವ್ಯಾಸ ನೋಡ್ತಾ ಬರೋದಾದರೆ ಸುಮಾರು 2.5ರಿಂದ 3.5 ಸೆಂಟಿಮೀಟರ್ವರೆಗಳಷ್ಟು ಇದರ ವ್ಯಾಸ ಇದೆ. ನೆಕ್ಸ್ಟ್, ಆಹಾರದ ಜೀರ್ಣಕ್ರಿಯೆ ಹಾಗೂ ಹೀರಿಕೆಯ ಪ್ರಧಾನ ಭಾಗ ಯಾವುದಪ್ಪ ಅಂದರೆ ಸಣ್ಣ ಕರಳು. ಆಹಾರದ ಜೀರ್ಣಕ್ರಿಯೆ ಮತ್ತು ಹೀರಿಕೆಯ ಎಂಥ ಭಾಗ? ಪ್ರಧಾನ ಭಾಗ ಅಂದರೆ ಪ್ರಮುಖ ಭಾಗ ಯಾವುದು? ಸಣ್ಣ ಕರಳು. ಹೌದಾ? ನೆಕ್ಸ್ಟ್, ಮೇದೋಜೀರಕ ರಸವನ್ನು ಸ್ರವಿಸುತ್ತದೆ. ಮೇದೋಜೀರಕ ರಸವನ್ನು ಸ್ರವಿಸುವಂಥ ಗ್ರಂಥಿ ಯಾವುದು? ಮೇದೋಜೀರಕ ಗ್ರಂಥಿ. ಇದು ಏನು ಮಾಡ್ತೈತಪ್ಪ ಅಂದರೆ ಈ ಮೇದೋಜೀರಕ ರಸ ಪ್ರೋಟೀನನ್ನು ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು ವಿಭಜಿಸಲು ಲೈಪೇಸ್ನಂತಹ ಕಿಣ್ವಗಳನ್ನು ಹೊಂದೈತಿ. ಮೇದೋಜೀರಕ ಗ್ರಂಥಿ ಏನನ್ನು ಹೊಂದೈತಿ? ಟ್ರಿಪ್ಸಿನ್ ಮತ್ತು ಲೈಪೇಸ್ನಂಥ ಕಿಣ್ವವನ್ನು ಹೊಂದೈತಿ. ಈ ಟ್ರಿಪ್ಸಿನ್ ಏನು ಮಾಡ್ತೈತಿ ಅಂದರೆ ಪ್ರೋಟೀನನ್ನು ಜೀರ್ಣಿಸ್ತೈತಿ. ನೆಕ್ಸ್ಟ್, ಕೊಬ್ಬುಗಳನ್ನು ಲೈಪೇಸ್ ಕಿಣ್ವ ಜೀರ್ಣಿಸ್ತೈತಿ. ಹೌದಾ? ನೆಕ್ಸ್ಟ್, ಈ ಸಣ್ಣ ಕರುಳಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಅವು ಕರುಳಿನ ರಸವನ್ನು ಸ್ರವಿಸುತ್ತವೆ. ಯಾವ ಕರುಳಿನ ರಸವನ್ನು ಸ್ರವಿಸ್ತಾವಪ್ಪ ಅಂದರೆ ಈ ಸಣ್ಣ ಕರುಳಿನ ಭಿತ್ತಿಯಲ್ಲಿರುವಂಥ ಗ್ರಂಥಿಗಳು. ಇದರಲ್ಲಿರುವಂಥ ಕಿಣ್ವಗಳು ಯಾವುದರಲ್ಲಿ? ಈ ಸಣ್ಣ ಕರುಳಿನ ಭಿತ್ತಿ ಏನು ಕರುಳಿನ ರಸವನ್ನು ಸ್ರವಿಸ್ತೈತಲ್ಲ, ಅದರಲ್ಲಿರುವಂಥ ಕಿಣ್ವಗಳು ಏನು ಮಾಡ್ತಾವತ್ತ, ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಪ್ರೋಟೀನ್ ಇದ್ದಿದ್ದನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ತವು. ಅದರ ಜೊತೆಗೆ ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸ್ತವು. ಅದರ ಜೊತೆಗೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ನೋಡಿ, ಈ ಕರುಳಿನ ರಸ ಇದೆಯಲ್ಲ, ಇದು ಏನು ಮಾಡುತ್ತಂತೆ, ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್, ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸೋದನ್ನು ನಾವು ನೋಡ್ಬೋದು. ಅದರ ನಂತರ ಸಣ್ಣ ಕರುಳಿನ ನಂತರ ಆಹಾರವು ಎಲ್ಲಿ ಬರುತ್ತೆ? ದೊಡ್ಡ ಕರುಳಿಗೆ ಬರುತ್ತೆ. ಈ ದೊಡ್ಡ ಕರುಳಿನ ಕಾರ್ಯ ಏನಪ್ಪ ಅಂದರೆ ಕೆಲವೊಂದಿಷ್ಟು ಇದು ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶವನ್ನು ಹೀರಿಕೊಳ್ಳುವಂಥ ಕಾರ್ಯ ಯಾವುದು ಮಾಡುತ್ತೆ? ಈ ದೊಡ್ಡ ಕರುಳು ಮಾಡುತ್ತೆ. ಇದರ ಉದ್ದ ಸುಮಾರು ನೋಡ್ತಾ ಬರೋದಾದರೆ 1.5 ಮೀಟರ್ ಉದ್ದ ಇದೆ. ದೊಡ್ಡ ಕರುಳಿನ ಉದ್ದ 1.5 ಮೀಟರ್. ಹಾಗಾದರೆ ಸಣ್ಣ ಕರುಳಿನ ಉದ್ದ 6 ಮೀಟರ್. ಹೌದಾ? ನೆಕ್ಸ್ಟ್, ಹೀರಿಕೆಯಾಗದ ಆಹಾರವು ದೊಡ್ಡ ಕರುಳಿಗೆ ಕಳುಹಿಸಲ್ಪಡುತ್ತದೆ. ಈ ದೊಡ್ಡ ಕರುಳಿನ ಗೋಡೆಯು ಏನು ಮಾಡ್ತೈತಂತ, ಈ ಪದಾರ್ಥದಿಂದ, ಯಾವ ಪದಾರ್ಥದಿಂದ? ಹೀರಿಕೆಯಾಗದ ಆಹಾರ ಪದಾರ್ಥದಿಂದ ಹೆಚ್ಚಿನ ನೀರನ್ನು ಹೀರಿಕೊಳ್ತೈತಿ. ಹೆಚ್ಚಿನ ನೀರನ್ನು ಹೀರಿಕೊಳ್ಳುವುದು ಯಾವುದು? ದೊಡ್ಡ ಕರುಳು. ಉಳಿದ ಪದಾರ್ಥಗಳನ್ನು ಗುದದ್ವಾರದ ಮೂಲಕ ದೇಹದಿಂದ ಹೊರಹಾಕಲಾಗುತ್ತದೆ. ಹೌದಾ? ನೆಕ್ಸ್ಟ್, ಉಸಿರಾಟ ಅಂತ ಬರುತ್ತೆ. ಇಲ್ಲಿ ಉಸಿರಾಟದ ಡೆಫಿನೇಷನ್ ಸ್ಮಾಲ್ ಆಗಿದೆ, ಅಂದರೆ ಶಾರ್ಟ್ ಆಗಿದೆ, 2 ಲೈನಲ್ಲಿ. ನಾನು ಫಸ್ಟ್ ಸ್ಲೈಡ್ನಲ್ಲಿ ಹೇಳಿದಾಗ ಒಂದು 3 ಲೈನ್ ಇದರ ಡೆಫಿನೇಷನ್ ಇತ್ತು. ಅಲ್ಲೇನಿತ್ತಪ್ಪ ಅಂದರೆ ನಾವು ಆಕ್ಸಿಜನನ್ನು ಪಡೆದುಕೊಂಡು, ಅಂದರೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ನ ಪಡೆದುಕೊಂಡು ದೇಹದಲ್ಲಿ ಅದನ್ನು ವಿಭಜಿಸಿ
ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಒಂದು ಕ್ರಿಯೆ ಅಂತ ನಾವು ನೋಡಿದ್ದೀವಿ. ಆದರೆ ನೆಕ್ಸ್ಟ್ ಅಲ್ಲಿ ಕೂಡ ನಾವು ಏನಂತ ನೋಡಿದ್ದೀವಿ, ಯಾವ ಕ್ರಿಯೆಯಿಂದ ನಮಗೆ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ನೋಡಿದ್ದೀವಿ, ಉಸಿರಾಟ ಕ್ರಿಯೆಯಿಂದ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ನೋಡಿದ್ದೀವಿ. ಇಲ್ಲಿ ಏನೂ ಇಲ್ಲ, ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ ಅಂದ್ರೆ ಮುಗೀತು. ಯಾವ ರೀತಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಆಹಾರದಲ್ಲಿರುವಂಥ ಶಕ್ತಿಯನ್ನು ವಿಭಜನೆಯ ಮೂಲಕ ಬಿಡುಗಡೆ ಮಾಡುವಂಥ ಕ್ರಿಯೆಗೆ ಉಸಿರಾಟ ಅಂತ ಕರಿತೀವಿ. ಏನೂ ಇಲ್ಲ, ಆಹಾರದಲ್ಲಿರುವಂಥ ಶಕ್ತಿಯನ್ನು ವಿಭಜನೆಯ ಮೂಲಕ ಬಿಡುಗಡೆ ಮಾಡುವಂಥ ಕ್ರಿಯೆಗೆ ಉಸಿರಾಟ ಅಂತ ಕರಿತೀವಿ. ನೀವು ಅದನ್ನು ಕೂಡ ಬರೀಬೋದು. ಯಾವುದು ಫಸ್ಟ್ ಸ್ಲೈಡ್ನಲ್ಲಿ ಕೊಟ್ಟಾಗ ಏನಿಲ್ಲ, ವಾತಾವರಣದಲ್ಲಿರುವಂಥ ಆಕ್ಸಿಜನ್ನ ಏನು ಮಾಡೋದು, ನಮ್ಮ ದೇಹದೊಳಗೆ ತೆಗೆದುಕೊಳ್ಳೋದು, ದೇಹದೊಳಗೆ ತೆಗೆದುಕೊಂಡು ಆಹಾರದಲ್ಲಿರುವಂಥ ಶಕ್ತಿಯನ್ನು ವಿಭಜನೆ ಮಾಡಿ ದೇಹದ ಇತರೆ ಮೂಲಗಳಿಗೆ ಸಾಗಿಸುವಂಥ ಒಂದು ಕ್ರಿಯೆಗೆ ಉಸಿರಾಟ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದ್ವಿ. ಎರಡೂ ಬರೆದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಯಾಕಪ್ಪ ಅಂದರೆ ನೀವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ನೀವು ಯಾವ ರೀತಿಯಲ್ಲಿದ್ರೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಹೌದಾ? ನೆಕ್ಸ್ಟ್, ಉಸಿರಾಟಕ್ಕೆ ಬೇಕಾಗೋದೇನು, ಶ್ವಾಸಕೋಶ. ಹೌದಾ? ಉಸಿರಾಟಕ್ಕೆ ನಾವು ಮೊದಲು ತೆಗೆದುಕೊಳ್ಳೋದು ಏನಪ್ಪ ಅಂದರೆ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತೀವಿ. ಈ ಶ್ವಾಸನಾಳಗಳು ಬರ್ತವೆ. ಈ ಶ್ವಾಸನಾಳಗಳು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗ್ತವೆ. ಯಾವುವು? ಶ್ವಾಸನಾಳಗಳು. ಅವುಗಳನ್ನು ಏನಂತ ಕರಿತೀವಪ್ಪ ಅಂದರೆ ಗಾಳಿಗೂಡುಗಳು ಅಂತ ಕರಿತೀವಿ. ಯಾವುದಂದರೆ ಗಾಳಿಗೂಡುಗಳು ಅಂತ ಕರಿತೀವಿ ಅಂದರೆ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದೈತಿ. ಅದು ಅಂತಿಮವಾಗಿ ಏನಾಗ್ತೈತಿ, ಬಲೂನಿನಂಥ ರಚನೆಯನ್ನು ಪಡೆದುಕೊಳ್ತೈತಿ. ಅವುಗಳನ್ನು ಗಾಳಿಗೂಡುಗಳು ಅಂತ ಕರಿತೀವಿ. ನೆಕ್ಸ್ಟ್, ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದ್ದು, ಉಸಿರಾಟದ ವರ್ಣಕ ಯಾವುದು? ಹಿಮೋಗ್ಲೋಬಿನ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಹಿಮೋಗ್ಲೋಬಿನ್ ಎಲ್ಲಿ ಕಂಡು ಬರ್ತೈತಿ? ರಕ್ತದಲ್ಲಿ ಕಂಡು ಬರ್ತೈತಿ. ರಕ್ತವು ಕೆಂಪಾಗಿರಲು ಕಾರಣ ಏನು? ಹಿಮೋಗ್ಲೋಬಿನ್. ಹೌದಾ? ಹಿಮೋಗ್ಲೋಬಿನ್ನಲ್ಲಿ ಯಾವ ಒಂದು ಅಂಶ ಐತಪ್ಪ ಅಂದರೆ ಕಬ್ಬಿಣ. ಯಾವುದೈತಿ? ಕಬ್ಬಿಣ. ಹೌದಾ? ನೆಕ್ಸ್ಟ್, ಈ ಹಿಮೋಗ್ಲೋಬಿನ್ ಒಂದು ಉಸಿರಾಟದ ವರ್ಣಕ ಅನ್ನೋದು ಗೊತ್ತಾಯಿತು. ಅದು ಆಕ್ಸಿಜನ್ ನೆಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದೆ. ಈ ವರ್ಣಕವು ಕೆಂಪು ರಕ್ತ ಕಣದಲ್ಲಿದೆ. ಯಾವ ವರ್ಣಕ? ಹಿಮೋಗ್ಲೋಬಿನ್ ಎಂಬ ವರ್ಣಕವು ಕೆಂಪು ರಕ್ತ ಕಣಗಳಲ್ಲಿದೆ. ಹೌದಾ? ನೆಕ್ಸ್ಟ್, ಮನುಷ್ಯರಲ್ಲಿ ಸಾಗಾಣಿಕೆ. ಮನುಷ್ಯರಲ್ಲಿ ಯಾವ ರೀತಿ ಸಾಗಾಣಿಕೆ ನಡೆಯುತ್ತೆ ಮತ್ತು ಸಾಗಾಣಿಕೆಯ ಒಂದು ಅಂಗ ಯಾವುದು ಅಂತ ನೋಡ್ತಾ ಬರೋದಾದರೆ ರಕ್ತ. ರಕ್ತ ಏನು ಮಾಡುತ್ತಪ್ಪ ಅಂದರೆ ಆಹಾರ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳು ಆಗಿರ್ಬೋದು, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲವುಗಳನ್ನು ಏನು ಮಾಡ್ತೈತೆ, ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುವಂಥ ಒಂದು ಭಾಗವೇ ರಕ್ತ. ಈ ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ. ರಕ್ತವು ಯಾವ ಮಾಧ್ಯಮವನ್ನು ಹೊಂದಿದೆ ಎಂಬ ಅಂದರೆ ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ. ರಕ್ತದ pH ಮೌಲ್ಯ ಎಷ್ಟು ಅಂತ ನೋಡ್ತಾ ಬರೋದಾದರೆ 7.4. ರಕ್ತದ pH ಮೌಲ್ಯ 7.4. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ರಕ್ತವು ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಹಾಗೂ ಕಿರುತಟ್ಟೆಗಳನ್ನು ಒಳಗೊಂಡಿದೆ. ರಕ್ತ ಏನೇನು ಒಳಗೊಂಡಿದೆ? ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತು ಕಿರುತಟ್ಟೆಗಳನ್ನು ಒಳಗೊಂಡಿದೆ. ಈ ಬಿಳಿ ರಕ್ತಕಣಗಳ ಕಾರ್ಯ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತೈತಿ. ನೆಕ್ಸ್ಟ್, ರೋಗಗಳ ವಿರುದ್ಧ ಹೋರಾಡುತ್ತೆ. ರೋಗಗಳ ವಿರುದ್ಧ ಹೋರಾಡುವುದು ಯಾವುದು? ಬಿಳಿ ರಕ್ತಕಣಗಳು. ನೆಕ್ಸ್ಟ್, ಕಿರುತಟ್ಟೆಗಳ ಕೆಲಸ ಏನಪ್ಪ ಅಂದರೆ ಈ ಕಿರುತಟ್ಟೆಗಳು ಗಾಯವಾದಾಗ ರಕ್ತ ಏನು ಹರಿತಾ ಇರುತ್ತಲ್ಲ ಆ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವುದೇ ಈ ಕಿರುತಟ್ಟೆಗಳು. ಇದನ್ನು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲೇಟ್ಲೆಟ್ಸ್. ಹೌದಾ? ನೆಕ್ಸ್ಟ್, ಹೃದಯ ಬರುತ್ತೆ. ಹೃದಯ ಏನು ಮಾಡುತ್ತಪ್ಪ ಅಂದರೆ ರಕ್ತವನ್ನು ಪಂಪ್ ಮಾಡುತ್ತೆ. ರಕ್ತವನ್ನು ಪಂಪ್ ಮಾಡುವಂಥ ಅಂಗ ಯಾವುದು? ಹೃದಯ. ಹಾಗಾದರೆ ಮಾನವನ ಹೃದಯವು ಸ್ನಾಯುವಿನಿಂದ ಆಗಿದೆ. ಯಾವುದರಿಂದ ಆಗೈತಿ? ಸ್ನಾಯುವಿನಿಂದಾದ ಒಂದು ಅಂಗವಾಗಿದ್ದು ಇದು ಎಷ್ಟು ದ್ವಾರದೈತಪ್ಪ ಅಂದರೆ ನಮ್ಮ ಬಲಗೈ ಮುಷ್ಟಿ ಇದೆಯಲ್ಲ ಆ ಬಲಗೈ ಮುಷ್ಟಿಯಷ್ಟು ಇದು ದೊಡ್ಡದಾಗಿರ್ತೈತಿ. ಯಾವುದು? ಮಾನವನ ಹೃದಯ. ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದಿದೆ. ಎಷ್ಟು ಕೋಣೆಗಳನ್ನು ಹೊಂದಿದೆ? 4 ಕೋಣೆಗಳನ್ನು ಹೊಂದಿದೆ.
ಮೇಲಿನ 2 ಕೋಣೆಗಳದಾವಲ್ಲ ಅವುಗಳಿಗೆ ನಾವು ಏನಂತ ಕರಿತೀವಿ? ಹೃತ್ಕರ್ಣಗಳು ಅಂತ ಕರಿತೀವಿ. ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣಗಳಂತೆ ಕರಿತೀವಿ. ನೆಕ್ಸ್ಟ್ ಕೆಳಗಿನ 2 ಕೋಣೆಗಳನ್ನು ಹೃತ್ಕುಕ್ಷಿಗಳಂತೇಳಿ ಕರಿತೀವಿ. ಹಾಗಾದರೆ ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದಿದ್ದು 2 ಹೃತ್ಕರ್ಣಗಳನ್ನು ಹೊಂದಿದೆ, 2 ಹೃತ್ಕಕ್ಷಿಗಳನ್ನು ಹೊಂದಿದೆ. ನೆಕ್ಸ್ಟ್ ಉಭಯವಾಸಿಗಳು ಮತ್ತು ಬಹುತೇಕ ಸರೀಸೃಪಗಳು ಏನಾಗ್ಯವಪ್ಪ ಅಂದರೆ 3 ಕೋಣೆಗಳ ಹೃದಯವನ್ನು ಹೊಂದಿದವು. ಯಾವುವು? ಉಭಯವಾಸಿಗಳು ಮತ್ತು ಸರೀಸೃಪಗಳು. ಹಾಗಾದರೆ ಸರ್ ಉಭಯವಾಸಿಗಳು ಅಂದರೆ ಮೊಸಳೆಯು ಕೂಡ 3 ಕೋಣೆಗಳನ್ನು ಹೊಂದಿದೆಯಾ, 3 ಕೋಣೆಗಳ ಹೃದಯವನ್ನು ಹೊಂದಿದೆಯಾ ಅಂತ ಕೇಳಿದರೆ ಇಲ್ಲ, ಮೊಸಳೆಯು 4 ಕೋಣೆಗಳ ಹೃದಯವನ್ನು ಹೊಂದಿದೆ. ಆ ಮೊಸಳೆಯ ಎಂಬ ಉಭಯವಾಸಿಯನ್ನು ಬಿಟ್ಟರೆ ಉಳಿದಂಥ ಎಲ್ಲ ಉಭಯವಾಸಿಗಳು 3 ಕೋಣೆಗಳ ಹೃದಯವನ್ನು ಹೊಂದಿದವು. ಇಲ್ಲಿ ನೀವು ನೋಡ್ಬೋದು, ಮೊಸಳೆ 4 ಕೋಣೆಗಳನ್ನು ಹೊಂದಿದೆ. ಮೀನಿನ ಹೃದಯವು 2 ಕೋಣೆಗಳಿಂದ ಕೂಡಿದೆ. ಅದರ ಜೊತೆಗೆ ಮೀನಿನ ದೇಹದಲ್ಲಿ ರಕ್ತ ಯಾವ ರೀತಿ ಪರಿಚಲನೆ ಆಗುತ್ತಪ್ಪ ಅಂದರೆ, ಒಂದು ಬಾರಿ ಪರಿಚಯಿಸಲು ಅಂದರೆ ಮೀನಿನ ದೇಹದಲ್ಲಿ ರಕ್ತ ಪರಿಚಲನೆ ಒಂದು ಬಾರಿ ಆಗಬೇಕಪ್ಪ ಅಂದರೆ ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುತ್ತೆ ಆ ರಕ್ತ. ಹೌದಾ? ಆದರೆ ಕಶೇರುಕ ಅಂದರೆ ಏನಪ್ಪ ಅಂದರೆ ಬೆನ್ನು ಮೂಳೆ ಹೊಂದಿರುವಂಥ ಪ್ರಾಣಿಗಳಿಗೆ ಕಶೇರುಕಗಳು ಅಂತ ಕರಿತೀವಿ. ಇದು ಇಂಪಾರ್ಟೆಂಟು, ನಿಮಗೆ 1 ಮಾರ್ಕಿಗೆ ಕೇಳುವಂಥ ಸಾಧ್ಯತೆ ಇದೆ. ಬೆನ್ನು ಮೂಳೆಯನ್ನು ಹೊಂದಿರುವಂಥ ಪ್ರಾಣಿಗಳಿಗೆ ಏನೆಂದು ಕರಿತೀವಿ ಅಂತ ಪ್ರಶ್ನೆ ಕೇಳ್ಬೋದು. ಕಶೇರುಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಕಶೇರುಕಗಳು ಅಂದರೆ ಬೆನ್ನು ಮೂಳೆಯನ್ನು ಹೊಂದಿರದ ಪ್ರಾಣಿಗಳಿಗೆ ಅಕಶೇರುಕಗಳು ಅಂತೇಳಿ ಕರಿತೀವಿ. ಇಲ್ಲಿ ಕಶೇರುಕಗಳಲ್ಲಿ ಅಂದರೆ ಬೆನ್ನು ಮೂಳೆಯನ್ನು ಹೊಂದಿರುವಂಥ ಪ್ರಾಣಿಗಳಲ್ಲಿ ರಕ್ತ ಯಾವ ರೀತಿ ಪರಿಚಲನೆ ಆಗುತ್ತಪ್ಪ ಅಂದರೆ, ರಕ್ತವು ಪ್ರತಿಯೊಂದು ಪರಿಚಲನೆಗೆ ಅಂದರೆ ಅಂದರೆ ಈಗ ಒಂದು ಬಾರಿ ರಕ್ತ ಪರಿಚಲನೆ ಆಗಬೇಕಪ್ಪ ಅಂದರೆ ಅದು ಏನು ಮಾಡುತ್ತಂದರೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಅಂದರೆ ಒಂದು ಸಾರಿ ಕಶೇರುಕಗಳಲ್ಲಿ ರಕ್ತ ಪರಿಚಲನೆ ಆಗಬೇಕಪ್ಪ ಅಂದರೆ ಅದು 2 ಬಾರಿ ಹೃದಯವನ್ನು ಹಾದು ಹೋಗ್ತೈತಂತ. ಇದನ್ನು ಏನಂತ ಕರಿತೀವಿ? ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇಮ್ಮಡಿ ಅಂದರೆ 2. ಇಮ್ಮಡಿ ಅಂದರೆ 2. ಹೌದಾ? 2 ಬಾರಿ ರಕ್ತವು ಏನು ಮಾಡ್ತೈತಿ? ಹೃದಯಕ್ಕೆ ಹಾದು ಹೋಗ್ತೈತಿ. ಒಂದು ಸಾರಿ ರಕ್ತ ಪರಿಚಲನೆ ಆಗಬೇಕಪ್ಪ ಅಂದರೆ ಕಶೇರುಕಗಳಲ್ಲಿ 2 ಬಾರಿ ಹೃದಯವನ್ನು ರಕ್ತ ಹಾದು ಹೋಗ್ತೈತಿ. ಅದನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ನಿಮಗೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ಇಮ್ಮಡಿ ಪರಿಚಲನೆಯು ಈ ಕೆಳಗಿನ ಯಾವುದೇ ಪ್ರಾಣಿಗಳಲ್ಲಿ ಉಂಟಾತೈತಿ? ಆಪ್ಷನ್ ಎ ಕಶೇರುಕ, ಆಪ್ಷನ್ ಬಿ ಅಕಶೇರುಕ. ಹೌದಾ? ನೆಕ್ಸ್ಟ್ ಆಪ್ಷನ್ ಡಿ ಎ ಮತ್ತು ಬಿ 2 ಅತ್ತೆ ಕೊಡ್ಬೋದು. ಆಪ್ಷನ್ ಸಿ ಮೇಲಿನ ಯಾವುದು ಅಲ್ಲತ್ತೆ ಕೂಡ ಕೊಡ್ಬೋದು. ಆ ರೀತಿ ಕೊಟ್ಟಾಗ ನಿಮಗೆ ಕಶೇರುಕ ಅಂತೇಳಿ ಆನ್ಸರ್ ಮಾಡಬೇಕು. ಹೌದಾ? ಅಂದರೆ ನಿಮ್ಗೆ ಇಲ್ಲಿ ಗೊತ್ತಾಗಬೇಕಾಗಿರೋದೇನು, ಕಶೇರುಕಗಳಲ್ಲಿ ಏನಾಗ್ತೈತಿ? ರಕ್ತವು ಇಮ್ಮಡಿ ಪರಿಚಲನೆ ರೂಪದಲ್ಲಿ ಹರಿತೈತಿ ಅಂತೇಳಿ ಗೊತ್ತಾಯಿತು. ನೆಕ್ಸ್ಟ್ ರಕ್ತದ ಒತ್ತಡ ಬಗ್ಗೆ ಅಂದರೆ ಬ್ಲಡ್ ಪ್ರೆಷರ್ ಬಗ್ಗೆ ನೋಡ್ತಾ ಬರೋದಾದರೆ, ಕಾಮನ್ ಆಗಿ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಏನಪ್ಪ ಅಂದರೆ BP ಅಂತ ಕರಿತೀವಲ್ಲ, ಬಿ ಪಿ ಆಗೈತಿ ಅಂತೇಳಿ ಟ್ಯಾಬ್ಲೆಟ್ ತೊಗೋತಿರ್ತಾರೆ ಅಷ್ಟೋ ಜನ. ಹೌದಾ? BP ಅಂದರೆ ಏನಪ್ಪ ಅಂದರೆ ಬ್ಲಡ್ ಪ್ರೆಷರ್ ಏನಾಗಿರ್ತೈತಿ? ಜಾಸ್ತಿ ಆಗಿರ್ತೈತಿ. BP ಹೈ ಆಗಿದೆಯಪ್ಪ ಅಂದರೆ ಬ್ಲಡ್ ಪ್ರೆಷರ್ ಏನಾಗ್ತಾ ಇದೆ? ಜಾಸ್ತಿ ಆಗಿದೆ. ಅಂದರೆ ಅವರ ರಕ್ತದ ಒತ್ತಡ ಏನಾಗ್ತಾ ಇದೆ? ಜಾಸ್ತಿ ಆಗಿದೆ. BP ಲೋ ಆಗೈತಪ್ಪ ಅಂತಂದರೆ ರಕ್ತದ ಒತ್ತಡ ಕಡಿಮೆ ಆಗೈತೆ ಅಂತೇಳಿ ನಾವು ತಿಳ್ಕೊಬೇಕು. ಹಾಗಾದರೆ ಈ BP ಹೈ ಆದ್ರೂ ಕೂಡ ಪ್ರಾಬ್ಲಮ್, ಲೋ ಆದರೂ ಕೂಡ ಪ್ರಾಬ್ಲಮ್. ಹಾಗಾದರೆ BP ಎಷ್ಟಿರಬೇಕಪ್ಪ ಅಂದರೆ, ಬ್ಲಡ್ ಪ್ರೆಷರ್ ಎಷ್ಟಿರಬೇಕಪ್ಪ ಅಂದರೆ 120/80 mmHg ಇರಬೇಕು. ಎಷ್ಟಿರಬೇಕು? 120/80 mmHg ಇರಬೇಕು. ಇದರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ಹಾಗಾದರೆ ಮೊದಲನೇದಾಗಿ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಬರೋಣ. ಒಂದು ರಕ್ತನಾಳದ ಗೋಡೆಯ ಮೇಲೆ ರಕ್ತವು ಉಂಟು ಮಾಡುವಂಥ ಬಲವನ್ನು ರಕ್ತದೊತ್ತಡ ಅಂತ ಕರಿತೀವಿ. ಹೌದಾ? ನಮ್ಮ ದೇಹದಲ್ಲಿ ಎಷ್ಟೋ ರಕ್ತನಾಳಗಳದು. ಹೌದಾ? ಆ ರಕ್ತನಾಳಗಳಲ್ಲಿ ಏನಾಗ್ತಾ ಇರುತ್ತೆ? ರಕ್ತ ಹರಿತಾ ಇರುತ್ತೆ. ಆ ರಕ್ತನಾಳದ ಗೋಡೆಯ ಮೇಲೆ ರಕ್ತವು ಎಷ್ಟು ಬಲವನ್ನು ಉಂಟು ಮಾಡ್ತೈತಲ್ಲ ಅದನ್ನು ನಾವೇನಂತ ಕರಿತೀವಿ? ರಕ್ತದೊತ್ತಡ ಅಂತೇಳಿ ಕರಿತೀವಿ.
ಹೃತ್ಕುಕ್ಷಿಗಳ ಸಂಕುಚನದಿಂದಾಗಿ ಅಪಧಮನಿಗಳಲ್ಲಿ ರಕ್ತದ ಒತ್ತಡವನ್ನು ಸಂಕುಚನ ಒತ್ತಡ ಅಥವಾ ಸಿಸ್ಟೋಲಿಕತೆ ಕರಿತೀವಿ. ಜಾಸ್ತಿ ನಿಮಗೆ ಈ ಪದವನ್ನು ಬಳಕೆ ಮಾಡ್ತಾರೆ. ಯಾವುದಪ್ಪ ಅಂದರೆ ಸಿಸ್ಟೋಲಿಕ್ ಎಂಬ ಪದವನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಸಿಸ್ಟೋಲಿಕ್ ಅಂದರೆ ಏನು? ಹೃತ್ಕುಕ್ಷಿಗಳ ಸಂಕುಚನದಿಂದಾಗಿ ಅಪಧಮನಿಗಳಲ್ಲಿ ರಕ್ತದ ಒತ್ತಡವನ್ನು ಸಿಸ್ಟೋಲಿಕತೆ ಕರಿತೀವಿ. ನೆಕ್ಸ್ಟ್ ಡಯಾಸ್ಟೋಲಿಕತೆ ಬರುತ್ತೆ. ಡಯಾಸ್ಟೋಲಿಕ್ ಅಂದರೆ ಏನಪ್ಪ ಅಂದರೆ ಹೃತ್ಕುಕ್ಷಿಗಳ ವಿಕಸನದಿಂದ ಇಲ್ಲೇನಾಗಿತ್ತು? ಹೃತ್ಕುಕ್ಷಿಗಳ ಸಂಕುಚನ ಆಗಿತ್ತು. ಸಂಕುಚನ, ಇಲ್ಲಿ ವಿಕಸನ. ಸಂಕುಚನ ಅಂದರೆ ಇಲ್ಲಿ ಕಡಿಮೆ ಆಗುವುದತ್ತೇಳಿ ನಾವು ಒಂದು ಎಕ್ಸಾಂಪಲ್ ಆಗಿ ಕಡಿಮೆ ಆಗುವುದತ್ತೆ ತಿಳ್ಬೋದು, ಅಥವಾ ಕುಗ್ಗುವುದು. ವಿಕಸನ ಅಂದರೆ ಹಿಗ್ಗುವುದು. ಹೌದಾ? ಹೃತ್ಕುಕ್ಷಿಗಳ ವಿಕಸನದಿಂದ ಉಂಟಾಗುವಂಥ ಅಪಧಮನಿಗಳಲ್ಲಿನ ಒತ್ತಡವನ್ನು ವ್ಯಾಕೋಚನದ ಒತ್ತಡ ಅಥವಾ ಡಯಾಸ್ಟೋಲಿಕ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಾಮಾನ್ಯ ಸಂಕುಚನದ ಒತ್ತಡ. ಸಂಕುಚನ ಅಂದರೆ ಸಿಸ್ಟೋಲಿಕ್ ಎಷ್ಟಿರಬೇಕಪ್ಪ ಅಂದರೆ 120 mmHg, ಅಂದರೆ 120 mm ಪಾದರಸ, ಮತ್ತು ಪಾದರಸವನ್ನು ನಾವು Hg ಅಂತೇಳಿ ಸೂಚಿಸ್ತೀವಿ. ಹೌದಾ? ಇದರ ಒಂದು ಸಂಕೇತ. ನೆಕ್ಸ್ಟ್ ವ್ಯಾಕೋಚನದ ಒತ್ತಡ. ವ್ಯಾಕೋಚನ ಅಂದರೆ ಡಯಾಸ್ಟೋಲಿಕ್. ಈ ಡಯಾಸ್ಟೋಲಿಕ್ ಎಷ್ಟು ಇರ್ತೈತಪ್ಪ ಅಂದರೆ 80 mmHg, ಅಂದರೆ ಪಾದರಸದಲ್ಲಿ ಇರಬೇಕು. ಅಂದರೆ ಇಲ್ಲಿ ಪಾದರಸತೆ ಯಾಕೆ ಕೊಟ್ಟಿವಪ್ಪ ಅಂದರೆ ಇಲ್ಲಿ mmHg ಬರೆಯೋದ್ರ ಬದಲಾಗಿ ಪಾದರಸಗಳೆಷ್ಟಿರಬೇಕು ಅಂಥೇಳಿ ಮೆನ್ಷನ್ ಮಾಡಿದ್ದೀವಿ. ಹೌದಾ? ನೆಕ್ಸ್ಟ್ ರಕ್ತದ ಒತ್ತಡವನ್ನು ನೋಡ್ತಾ ಬರೋದಾದರೆ 120/80 mmHg. ಇಲ್ಲಿ 120 ಅನ್ನೋದು ಏನನ್ನು ಮೆನ್ಷನ್ ಮಾಡ್ತೈತಪ್ಪ ಅಂದರೆ ಇಲ್ಲಿ ಹೇಳಿರೋ ಹಾಗೆ ಸಂಕುಚನದ ಒತ್ತಡ ಅಂದರೆ ಸಿಸ್ಟೋಲಿಕನ್ನು 120 ಮೆನ್ಷನ್ ಮಾಡ್ತೈತಿ. ನೆಕ್ಸ್ಟ್ 80 ತೋರಿಸೋದು ಏನಪ್ಪ ಅಂದರೆ ಡಯಾಸ್ಟೋಲಿಕ್ 80. ಹೌದಾ? ಈ ರಕ್ತದೊತ್ತಡದಲ್ಲಿ ಸಿಸ್ಟೋಲಿಕ್ ಎಷ್ಟಿರುತ್ತೆ? 120, ಡಯಾಸ್ಟೋಲಿಕ್ 80. ಹೌದಾ? ನೆಕ್ಸ್ಟ್ ಈ ರಕ್ತದೊತ್ತಡವನ್ನು ಯಾವ ಉಪಕರಣವನ್ನು ಬಳಸಿ ಅಳತೆ ಮಾಡ್ತೀವಪ್ಪ ಅಂದರೆ ಸಿಗ್ಮೋಮಾನೋಮೀಟರ್. ಯಾವುದರಲ್ಲಿ? ಸಿಗ್ಮೋಮಾನೋಮೀಟರನ್ನು ಬಳಸಿ ನಾವು ರಕ್ತದೊತ್ತಡವನ್ನು ಅಳತೆ ಮಾಡ್ತೀವಿ. ನಾವು ರಕ್ತದ ಗುಂಪುಗಳನ್ನು ನೋಡ್ತೀವಿ. ಆ ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅತ್ತೆ ನೋಡ್ತೀವಿ. ಯಾರು? ರಕ್ತದ ಗುಂಪನ್ನು ವರ್ಗೀಕರಣ ಮಾಡಿದವರು. ರಕ್ತದ ಗುಂಪನ್ನು ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್. ನೀವು ಬರ್ಕೊಳ್ಳಿ, ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅತ್ತೆ ಬರ್ತಾರೆ. ಹೌದಾ? ಇವರು ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದರು. ಎಷ್ಟು ರಕ್ತದ ಗುಂಪುಗಳದವಪ್ಪ ಅಂದರೆ ಸದ್ಯಕ್ಕೆ 4 ರಕ್ತದ ಗುಂಪುಗಳದವು. ಒಂದು AB ಮತ್ತು O ಎಂಬ 4 ರಕ್ತದ ಗುಂಪುಗಳದವು. ಓಕೆನಾ? ನೆಕ್ಸ್ಟ್ ರಕ್ತ ಪರಿಚಲನೆ. ಈ ರಕ್ತ ಪರಿಚಲನೆಯನ್ನು ಬಗ್ಗೆ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂದರೆ ವಿಲಿಯಂ ಹಾರ್ವೆ. ಯಾರು? ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ 2 ಪ್ರಶ್ನೆಗಳನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಏನಪ್ಪ ಅಂದರೆ ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ವಿಲಿಯಂ ಹಾರ್ವೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ರಕ್ತದ ಗುಂಪುಗಳನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್. ನೆಕ್ಸ್ಟ್ ಈ ರಕ್ತದ ಒತ್ತಡವನ್ನು ಯಾವುದರಲ್ಲಿ ಅಳತೆ ಮಾಡ್ತೀವಿ, ಯಾವ ಉಪಕರಣವನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ಸಿಗ್ಮೋಮಾನೋಮೀಟರ್ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ಬೋದು. 120/80 mmHg ಅಂತೇಳಿ ಕೊಟ್ಟು ಇದರಲ್ಲಿ ಸಿಸ್ಟೋಲಿಕ್ ಯಾವುದು ಅಥವಾ ಎಷ್ಟು ಸಿಸ್ಟೋಲಿಕ್ ಇದೆ, ಎಷ್ಟು ಡಯಾಸ್ಟೋಲಿಕ್ ಇದೆ ಅಂತೇಳಿ ಕೇಳ್ಬೋದು. 120 ಇದು ಸಿಸ್ಟೋಲಿಕ್, 80 ಡಯಾಸ್ಟೋಲಿಕ್. ಮುಂದಿನ ದಿನಮಾನಗಳಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ರಕ್ತನಾಳಗಳಲ್ಲಿ ಒಂದು ಅಪಧಮನಿಗಳು ಅಂತ ಬರುತ್ತೆ, ಇನ್ನೊಂದು ಅಭಿಧಮನಿಗಳು ಅಂತ ಬರುತ್ತೆ. ಈ ಅಪಧಮನಿಗಳ ಕಾರ್ಯ ಏನಪ್ಪ ಅಂದರೆ ಇವು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ತವೆ. ಅಂದರೆ ಹೃದಯದಿಂದ ದೇಹದ ಉಳಿದಂಥ ಭಾಗಗಳಿಗೆ ಏನು ಮಾಡ್ತಾವೆ? ಈ ಅಪಧಮನಿಗಳು ರಕ್ತವನ್ನು ಕೊಂಡೊಯ್ತವೆ. ಹಾಗಾದರೆ ಅಭಿಧಮನಿಗಳು ಏನು ಮಾಡ್ತಾವೆ ಅಂದರೆ ಇವು ದೇಹದ ವಿವಿಧ ಭಾಗಗಳಿಂದ, ವಿವಿಧ ಅಂದರೆ ವಿಭಿನ್ನ ಅಥವಾ ಕೂಡ ಹೇಳ್ಬೋದು, ಅಥವಾ ವಿವಿಧ ಅಂಗಗಳಿಂದ ಏನು ಮಾಡ್ತಾವೆ? ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ತರ್ತವೆ. ಅಂದರೆ ಅಭಿಧಮನಿಗಳು ಏನು ಮಾಡ್ತಾವೆ? ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರ್ತವೆ. ಅಪಧಮನಿಗಳು ಇವು ಹೃದಯದಿಂದ ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಕೊಂಡೊಯ್ತವೆ. ನೆಕ್ಸ್ಟ್ ಕಿರುತಟ್ಟೆಗಳ ಬಗ್ಗೆ ನಾನು ಹಿಂದಿನ ಸ್ಲೈಡ್ನಲ್ಲೇ ಹೇಳಿದ್ದೆ. ಏನಪ್ಪ ಅಂದರೆ ಇವು ಗಾಯವಾದ ಪ್ರದೇಶದಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡ್ತವೆ. ಯಾವುವು?
ಕಿರುತಟ್ಟೆಗಳು ಇವುಗಳನ್ನು ಪ್ಲೇಟ್ಲೆಟ್ಸ್ ಅಂತ ಕೂಡ ನಾವು ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ದುಗ್ಧರಸ ಅಂತ ಬರುತ್ತೆ. ಈ ದುಗ್ಧರಸ ಅಂದರೆ ಏನಪ್ಪ ಅಂದರೆ ಇದೊಂದು ಅಂಗಾಂಶ ದ್ರವ. ಇದನ್ನು ಅಂಗಾಂಶ ದ್ರವ ಅಂತೇಳಿ ಕೂಡ ನಾವು ಕರಿತೀವಿ. ಈ ದುಗ್ಧರಸ ಬಣ್ಣರಹಿತವಾಗಿರುತ್ತೆ. ಯಾವ ರೀತಿ ಇರುತ್ತೆ? ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನನ್ನು ಹೊಂದಿರುತ್ತೆ. ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತೆ. ದುಗ್ಧರಸ ಏನು ಮಾಡುತ್ತೆ? ಜೀರ್ಣವಾದಂಥ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಏನು ಮಾಡುತ್ತೆ? ಸಾಗಿಸುತ್ತೆ. ಮತ್ತು ಜೀವಕೋಶದ ಹೊರಗೆ ಇರುವ ಅಧಿಕ ದ್ರವ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತೆ. ಇದರ ಕಾರ್ಯ ಏನು? ಜೀವಕೋಶದಲ್ಲಿ ಹೊರಗಿರುವಂಥ ಅಧಿಕ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತೆ. ಅದರ ಜೊತೆಗೆ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತೈತಿ. ಯಾವುದು? ದುಗ್ಧರಸ. ನೆಕ್ಸ್ಟ್, ಸಸ್ಯಗಳಲ್ಲಿ ಸಾಗಾಣಿಕೆ. ನಾವು ಯಾವ ರೀತಿ ಪ್ರಾಣಿಗಳಲ್ಲಿ ಸಾಗಾಣಿಕೆ ಅಥವಾ ಮನುಷ್ಯರಲ್ಲಿ ಸಾಗಾಣಿಕೆಯನ್ನು ನೋಡಿದ್ದೀವಲ್ಲ, ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಕೂಡ ಸಾಗಾಣಿಕೆ ನಡೆಯುತ್ತೆ. ನೋಡಿ, ಇದರಲ್ಲಿ 2 ಅಂಗಾಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಝೈಲಮ್ ಅಂಗಾಂಶ, ಇನ್ನೊಂದು ಫ್ಲೋಯಮ್ ಅಂಗಾಂಶ. ಈ ಝೈಲಮ್ ಅಂಗಾಂಶ ಏನು ಮಾಡುತ್ತಪ್ಪ ಅಂದರೆ ಇದು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತೆ. ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಾಗಿಸುವಂಥ ಅಂಗಾಂಶ ಯಾವುದಪ್ಪ ಅಂದರೆ ಝೈಲಮ್ ಅಂಗಾಂಶ. ಇದು ಏಕಮುಖವಾಗಿ ಸಾಗಿಸುತ್ತೆ. ಝೈಲಮ್ ಅಂಗಾಂಶವು ಏಕಮುಖವಾಗಿ ಅಂದರೆ ಮೇಲ್ಮುಖವಾಗಿ ಒಂದೇ ಒಂದು ದಾರಿಯಲ್ಲಿ, ಏಕಮುಖ ಅಂದರೆ ಒಂದೇ ಒಂದು ದಾರಿಯಲ್ಲಿ, ಅದರಲ್ಲೂ ಮೇಲ್ಮುಖವಾಗಿ ಇದು ಏನು ಮಾಡುತ್ತೆ? ಮಣ್ಣಿನಿಂದ ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಸ್ಯಗಳಿಗೆ ಸಾಗಿಸುತ್ತೆ. ನೆಕ್ಸ್ಟ್, ಫ್ಲೋಯಮ್ ಅಂಗಾಂಶ ಏನು ಮಾಡ್ತೈತಿ? ಆಹಾರವನ್ನು ಸಾಗಿಸ್ತೈತಿ. ಇದು ಎಲೆಗಳಲ್ಲಿ ಏನಾಗುತ್ತೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಈ ಎಲೆಗಳಲ್ಲಿ ಪತ್ರ ಹರಿತಿರುತ್ತಾ, ಈ ಪತ್ರ ಹರಿತು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಬೆಳಕನ್ನು ಪಡೆದುಕೊಂಡು ಏನು ಮಾಡುತ್ತೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿ ಗ್ಲೂಕೋಸನ್ನು ಉತ್ಪತ್ತಿ ಮಾಡುತ್ತೆ. ಗ್ಲೂಕೋಸ್ ಅನ್ನೋದು ಒಂದು ಆಹಾರ. ಈ ಆಹಾರವನ್ನು ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ, ಕೊಂಬೆ, ರೆಂಬೆಗಳಿಗೆ ಮತ್ತು ಇತರ ಭಾಗಗಳಿಗೆ ಸಾಗಿಸುವುದು ಯಾವುದು? ಫ್ಲೋಯಮ್ ಅಂಗಾಂಶ. ಈ ಫ್ಲೋಯಮ್ ಅಂಗಾಂಶವು ಎರಡೂ ಕಡೆ ಅಂದರೆ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಎರಡೂ ಕಡೆ ಇದೇನು ಮಾಡುತ್ತೆ? ಸಾಗುತ್ತೆ. ಹೌದಾ? ಈ ಸಸ್ಯ ಅಂಗಾಂಶದ ಬಗ್ಗೆ ಪ್ರಶ್ನೆ ಕೇಳಿದರೆ ಯಾವ ರೀತಿಯಪ್ಪ ಅಂದರೆ ಝೈಲಮ್ ಎಂಬುದು ಒಂದು ಅನ್ನೋದು ಪ್ರಶ್ನೆಯನ್ನಕ್ಕೆ ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಾಗ ಇದೊಂದು ಸಸ್ಯ ಅಂಗಾಂಶ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ಹೌದಾ? ಇದು ಪ್ರಶ್ನೆ ಆಗಿದೆ, ಹಿಂದಿನ PC ಎಕ್ಸಾಮ್ನಲ್ಲಿ ಪ್ರಶ್ನೆ ಆಗಿದೆ. ಹೌದಾ? ನೆಕ್ಸ್ಟ್, ನೀರು ಮತ್ತು ಲವಣಗಳನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವಂಥ ಅಂಗಾಂಶ ಯಾವುದಂತ ಪ್ರಶ್ನೆ ಕೇಳಿದರೆ ನೀವು ಝೈಲಮ್ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂಥ ಅಂಗಾಂಶ ಯಾವುದಂತೆ ಪ್ರಶ್ನೆ ಕೇಳಿದರೆ ಫ್ಲೋಯಮ್ ಅಂಗಾಂಶ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಎಂಬುದು ಏನು ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಈ ಝೈಲಮ್ ಮತ್ತು ಫ್ಲೋಯಮ್ ಯಾವ ಅಂಗಾಂಶಗಳು ಅಂತ ಕೂಡ ಕೇಳ್ಬೋದು. ಇವು ಸಸ್ಯ ಅಂಗಾಂಶಗಳಾಗಿವೆ. ಹೌದಾ? ನೆಕ್ಸ್ಟ್, ಬಾಷ್ಪ ವಿಸರ್ಜನೆ ಅಂತ ಬರುತ್ತೆ. ಬಾಷ್ಪ ವಿಸರ್ಜನೆ ಅಂದರೆ ಏನಪ್ಪ ಅಂದರೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಹೌದಾ? ಈ ಬಾಷ್ಪ ವಿಸರ್ಜನೆಯು ಅಧಿಕವಾಗಿ ಎಲ್ಲಿ ನಡೀತೈತಪ್ಪ ಅಂದರೆ ಎಲೆಗಳಲ್ಲಿ ನಡೀತೈತಿ. ನೋಡಿ, ಎಲೆಗಳು ಏನು ಮಾಡ್ತಾವಪ್ಪ ಅಂದರೆ ಪತ್ರರಂಧ್ರಗಳನ್ನು ಹೊಂದಿರ್ತವೆ. ಹೌದಾ? ಆ ಪತ್ರರಂಧ್ರಗಳು ಏನು ಮಾಡ್ತಾವೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆಗೆ ಬಳಕೆ ಮಾಡೋದ್ರ ಸಲುವಾಗಿ ಕಾರ್ಬನ್ ಡೈಆಕ್ಸೈಡನ್ನ ಪಡೆದುಕೊಳ್ತಾ ಇರ್ತಾವೆ. ಆ ಪಡೆದುಕೊಳ್ಳುವಂಥ ಸಮಯದಲ್ಲಿ ನೀರೇನಾಗುತ್ತೆ ಅಂದರೆ ಈ ಪತ್ರರಂಧ್ರ ತೆರೆದಿರುತ್ತಲ್ಲ, ಯಾವುದನ್ನು ಕಾರ್ಬನ್ ಡೈಆಕ್ಸೈಡನ್ನ ಪಡೆಯುವಂಥ ಸಂದರ್ಭದಲ್ಲಿ ಆವಾಗ ಏನಾಗುತ್ತೆ? ನೀರು ಈ ಎಲೆಯ ಮೇಲೆ ಏನಾಗುತ್ತೆ ಅಂದರೆ ಆ ಪತ್ರರಂಧ್ರದಿಂದ ಹೊರಗೋಗಿ ನೀರಿನ ಪ್ರಮಾಣ ಏನಾಗುತ್ತೆ? ನಷ್ಟ ಆಗಿ ಆವಿ ರೂಪದಲ್ಲಿ ಹೊರಗೆ ಹೋಗೋದನ್ನು ನಾವು ನೋಡ್ಬೋದು. ಹೌದಾ? ಯಾವ ಸಂದರ್ಭದಲ್ಲಿ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತು ಪತ್ರರಂಧ್ರ ತೆರೆದಿದ್ದಾಗ. ಹಾಗಾದರೆ ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನ ಪತ್ರರಂಧ್ರ ಹೀರ್ಕೋತತೆ ತಿಳ್ಕೊಳ್ಳಿ. ಆ ಪತ್ರರಂಧ್ರ ಕಾರ್ಬನ್ ಡೈಆಕ್ಸೈಡನ್ನ ಹೀರಿಕೊಂಡ ನಂತರ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇನ್ನೂ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿಲ್ಲಪ್ಪ ಅಂದರೆ ಅದು ಪತ್ರರಂಧ್ರ ಏನಾಗುತ್ತೆ? ಮುಚ್ಚಿಕೊಳ್ಳುತ್ತೆ. ಆ ಪತ್ರರಂಧ್ರ ಮುಚ್ಚಿಕೊಂಡಾಗ ಏನಾಗುತ್ತೆ? ನೀರಿನ ನಷ್ಟವಾಗುವಿಕೆ ಕಡಿಮೆಯಾಗುತ್ತೆ. ಈ ರೀತಿಯಾಗಿ ನಾವು ಯಾವ ರೀತಿ ನೀರು ನಷ್ಟ ಆಗುತ್ತೆ ಅನ್ನೋದನ್ನು ಈ ಪತ್ರರಂಧ್ರಗಳ ಮೂಲಕ ನಾವು ನೋಡಿದ್ವಿ. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ಮನುಷ್ಯರಲ್ಲಿ ವಿಸರ್ಜನೆ. ಹೌದಾ?
ಪ್ರಾಣಿಗಳಲ್ಲಿ ಅಥವಾ ಈ ಸಸ್ಯಗಳಲ್ಲಿ ಯಾವ ರೀತಿ ವಿಸರ್ಜನೆ ಆಗ್ತೈತಲ್ಲ ಅದೇ ರೀತಿಯಾಗಿ ಮನುಷ್ಯರಲ್ಲಿಯೂ ಕೂಡ ವಿಸರ್ಜನೆ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು ಮನುಷ್ಯರ ವಿಸರ್ಜನಾಂಗ ವ್ಯೂಹವು ಏನನ್ನು ಹೊಂದಿರ್ತೈತಪ್ಪ ಅಂದರೆ ಒಂದು ಜೊತೆ ಮೂತ್ರಪಿಂಡಗಳನ್ನು ಹೊಂದಿರ್ತೈತಿ. ಒಂದು ಜೊತೆ ಅಂದರೆ ಎರಡು ಅಂದಂಗೆ, ಒಂದು ಜೊತೆ ಅಂದರೆ ಎರಡು ಮೂತ್ರಪಿಂಡಗಳನ್ನು, ನೆಕ್ಸ್ಟ್ ಒಂದು ಜೊತೆ ಮೂತ್ರನಾಳಗಳನ್ನು, ಅದರ ಜೊತೆಗೆ ಒಂದು ಜೊತೆ ಮೂತ್ರಕೋಶಗಳನ್ನು, ಅದರ ಜೊತೆಗೆ ಒಂದು ದ್ವಾರವನ್ನು ಈ ಮನುಷ್ಯನ ವಿಸರ್ಜನಾಂಗ ವ್ಯೂಹವು ಹೊಂದಿದೆ. ನೆಕ್ಸ್ಟ್ ನಮ್ಮ ರಕ್ತದಿಂದ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ಹೊರ ತೆಗೆದು ಹಾಕಲಾಗುತ್ತೆ. ಹಾಗಾದರೆ ಇವೆಲ್ಲವುಗಳು ಎಲ್ಲಿ ಇದು ಫಿಲ್ಟರ್ ಆಗ್ತಾವಪ್ಪ ಅಂದರೆ ಮೂತ್ರಪಿಂಡಗಳಲ್ಲಿ ನೆಫ್ರಾನ್ಗಳು ಅಂತ ಬರ್ತಾವೆ, ಅಲ್ಲಿ ಇದು ಫಿಲ್ಟರ್ ಆಗುತ್ತೆ. ರಕ್ತದಿಂದ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕಲು ಫಿಲ್ಟ್ರೇಷನ್ ಅಲ್ಲಿ ನಡೀತೈತಿ, ಅಲ್ಲಿ ಮೂತ್ರಪಿಂಡಗಳಲ್ಲಿ. ಹೌದಾ? ಕೃತಕ ಮೂತ್ರಪಿಂಡ ಅಥವಾ ಹಿಮೋಡಯಾಲಿಸಿಸ್ ಅಂತ ಕರಿತೀವಿ. ಹಿಂಗಂದ್ರೆ ಏನಪ್ಪ ಅಂದರೆ ಇದೊಂದು ಕೃತಕವಾಗಿ ರಕ್ತವನ್ನು ಶುದ್ಧೀಕರಿಸಿ ಅದರಲ್ಲಿರುವಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕುವಂಥ ಒಂದು ಉಪಕರಣ ಯಾವುದು? ಕೃತಕ ಮೂತ್ರಪಿಂಡ ಅಥವಾ ಹಿಮೋಡಯಾಲಿಸಿಸ್. ಇದನ್ನು ಅಪೋಹನದ ಕ್ರಿಯೆ ಅಂದರೆ ಡಯಾಲಿಸಿಸ್ ಕ್ರಿಯೆಯ ಮೂಲಕ ನಾವೇನು ಮಾಡ್ತೀವಿ, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ರಕ್ತದಿಂದ ಹೊರ ತೆಗೆಯುವಂಥ ಒಂದು ಉಪಕರಣ ಯಾವುದು? ಕೃತಕ ಮೂತ್ರಪಿಂಡ. ಇದನ್ನು ಹಿಮೋಡಯಾಲಿಸಿಸ್ ಅಂತೇಳಿ ಕೂಡ ನಾವು ಕರಿತೀವಿ. ಯಾವಾಗ ಮೂತ್ರಪಿಂಡಗಳು ಸಂಪೂರ್ಣವಾಗಿ ಹಾಳಾಗ್ತಾವಲ್ಲ, ಅವು ತಮ್ಮ ಕಾರ್ಯವನ್ನು ನಿರ್ವಹಿಸುವುದಿಲ್ಲಲ್ಲ, ಆ ಟೈಮ್ನಲ್ಲಿ ಕೃತಕ ಮೂತ್ರಪಿಂಡವನ್ನು ಬಳಸಲಾಗುತ್ತೆ. ಹೌದಾ? ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ಟೈಮ್ನಲ್ಲಿ ಡಯಾಲಿಸಿಸ್ ಮಾಡಲಾಗಿದೆ ಅಂತ ಕೇಳಿರ್ತೀವಿ. ಈ ಡಯಾಲಿಸಿಸ್ ಅಂದರೆ ಏನಪ್ಪ ಅಂದರೆ ಕೃತಕವಾಗಿ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ರಕ್ತದಿಂದ ಹೊರಹಾಕುವುದು. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ 10th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 5ನೇ ಪಾಠವಾದಂಥ ಜೀವಕ್ರಿಯೆಗಳಾಗಿತ್ತು. ಜೀವಕ್ರಿಯೆಗಳು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.